ಕೊಡಗಿನಲ್ಲಿ ಈ ಬಾರಿ ಅಗತ್ಯಕ್ಕೆ ತಕ್ಕಂತೆ ಮಳೆಯಾಗದೇ ಇರೋದ್ರಿಂದ ಹನಿ ಹನಿ ನೀರಿಗೂ ಹಾಹಾಕಾರ ಉಂಟಾಗಿದೆ. ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿ ಒಂದರ ಮೇಲೊಂದು ಸಮಸ್ಯೆಗಳು ಜನರನ್ನ ನಿತ್ಯ ಕಾಡ್ತಿದೆ. ಶುದ್ಧ ನೀರಿನ ಕೊರತೆ ಉಂಟಾಗಿ ಕೆಲವೆಡೆ ಕಲುಷಿತ ನೀರು ಪೂರೈಕೆಯಾಗ್ತಿದ್ದು ವಾಂತಿ ಭೇದಿ ಪ್ರಕರಣಗಳು ವರದಿಯಾಗ್ತಿದೆ. ಕೊಡಗಿನಲ್ಲಿ ಕಳೆದೊಂದು ತಿಂಗಳಲ್ಲಿ 476 ವಾಂತಿ ಭೇದಿ ಪ್ರಕರಣಗಳು ದಾಖಲಾಗಿರುವುದು ಆತಂಕ ಮೂಡಿಸಿದೆ. ಕಲುಷಿತ ನೀರು ಸೇವನೆಯಿಂದಲೇ ಆರೋಗ್ಯ ಹದಗೆಟ್ಟಿರುವ ಬಗ್ಗೆ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲೆಯ ವಿವಿಧೆಡೆ ನಡೆದ ವಿವಾಹ, ಸಭೆ, ಸಮಾರಂಭಗಳಲ್ಲಿ ಪಾಲ್ಗೊಂಡವರಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದೆ. ಆದ್ರಿಂದ ಆರೋಗ್ಯದ ಬಗ್ಗೆ ಜಿಲ್ಲೆಯಾದ್ಯಂತ ಜಾಗೃತಿ ಮೂಡಿಸಲಾಗ್ತಿದ್ದು, ಆರೋಗ್ಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಆರೋಗ್ಯ ಶಿಕ್ಷಣ ನೀಡುತ್ತಿದ್ದಾರೆ. ವಿವಾಹ ಸಮಾರಂಭಕ್ಕೆ ಹಾಜರಾಗಿರುವವರೇ ಹೆಚ್ಚಾಗಿ ವಾಂತಿ ಭೇದಿಗೆ ತುತ್ತಾಗಿದ್ದು, ಕಲ್ಯಾಣ ಮಂಟಪಗಳಲ್ಲಿ ಕತ್ತರಿಸಿದ ಹಣ್ಣುಗಳನ್ನು ನೀಡಬಾರದು. ಹೋಮ್ ಸ್ಟೇ, ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಕಡ್ಡಾಯವಾಗಿ ಗ್ರಾಹಕರಿಗೆ ಕುದಿಸಿದ ಶುದ್ಧ ನೀರನ್ನು ನೀಡುವಂತೆ ಸೂಚಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಚಿತ್ತಾರಕ್ಕೆ ತಿಳಿಸಿದ್ದಾರೆ. ನಮಸ್ಕಾರ. ಈಗಾಗಲೇ ಜಿಲ್ಲೆಯಲ್ಲಿ ಏನು ಬೇಸಿಗೆ ಇರೋದರಿಂದ ಈ ಸಂದರ್ಭದಲ್ಲಿ ಹರಡುವಂಥ ಸಾಂಕ್ರಾಮಿಕ ರೋಗ ಹರಡುವಂಥ ವಾಂತಿ ಭೇದಿ ಕೇಸಸ್ಸು ಜಾಸ್ತಿ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಅಲ್ಲಲ್ಲೇ ವರದಿ ಆಗ್ತಾ ಇರುವಂಥದ್ದು ನಾವು ನೋಡಿದ್ದೇವೆ. ಜೊತೆಗೆ ಈಗ ಏನು ಸಭೆ ಸಮಾರಂಭಗಳಲ್ಲಿ ಅಟೆಂಡ್ ಮಾಡಿದಂಥವರಲ್ಲಿ ವಾಂತಿ ಭೇದಿ ಪ್ರಕರಣಗಳು ಹೆಚ್ಚಾಗಿರುವಂಥದ್ದು. ಕಳೆದ ತಿಂಗಳು ಸುಮಾರು 476 ವಾಂತಿ ಭೇದಿ ಪ್ರಕರಣಗಳು ಒಂದೇ ತಿಂಗಳಲ್ಲಿ ವರದಿಯಾಗಿದೆ. ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನಂತ ಅಂದರೆ, ಶುದ್ಧ ಕುಡಿಯೋ ನೀರನ್ನು ಉಪಯೋಗಿಸಬೇಕು. ಜೊತೆಗೆ ಕಾಯಿಸಿ ಆರಿಸಿದ ನೀರನ್ನು ಈ ಸಂದರ್ಭದಲ್ಲಿ ಉಪಯೋಗಿಸಬೇಕು. ಮತ್ತು ನಾವೀಗಾಗಲೇ ಜಿಲ್ಲಾದ್ಯಂತ ನಮ್ಮ ಆರೋಗ್ಯ ಸಿಬ್ಬಂದಿಗಳು ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಇತರೆ ಸಿಬ್ಬಂದಿಗಳೆಲ್ಲರೂ ಕೂಡ ಮನೆಗೆ ಭೇಟಿ ನೀಡಿ ಆರೋಗ್ಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಇದ್ರ ಜೊತೆಗೆ ಸಹಕರಿಸಿ ಈಗಾಗಲೇ ಏನು ಸಭೆ ಸಮಾರಂಭಗಳನ್ನು ಮಾಡುವಂಥದ್ದು, ಮದುವೆ ಅಥವಾ ಜಾತ್ರೆ ಇಂಥ ಸಂದರ್ಭದಲ್ಲಿ ಹಣ್ಣು ಹಂಪಲನ್ನು ಹೊರಗಡೆ ಕಟ್ ಮಾಡಿ ಮಾಡೋಂಥದ್ದಾಗಬಾರ್ದು. ಮತ್ತು ಹೋಟೆಲ್ಸು ಮತ್ತು ಬೇರೆ ಕಡೆ ಎಲ್ಲ ಬಿಸಿ ನೀರು, ಶುದ್ಧವಾದ ಬಿಸಿ ನೀರನ್ನು ಕೊಡಬೇಕು. ಜೊತೆಗೆ ಕಾಯಿಸಿದ ನೀರನ್ನು ಕೊಡಬೇಕು. ಜಿಲ್ಲೆಯ ವಿವಿಧೆಡೆ ಆಗಾಗ್ಗೆ ಮಳೆಯಾಗ್ತಿದ್ದು ಅಲ್ಲಲ್ಲಿ ನೀರು ಸಂಗ್ರಹವಾಗುತ್ತದೆ. ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು. ನಿಂತ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗೋದ್ರಿಂದ ಕಳೆದ ಬಾರಿ ಡೆಂಗ್ಯೂ ಪ್ರಕರಣ ಹೆಚ್ಚಾಗಿತ್ತು. ಆದ್ರಿಂದ ಮನೆಯ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮಳೆಯಿಂದಾಗಿ ವಾತಾವರಣದಲ್ಲಿ ವ್ಯತ್ಯಾಸ ಉಂಟಾಗಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು, ಆರೋಗ್ಯ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು. ಆಸ್ಪತ್ರೆಗಳಲ್ಲಿ ಅಗತ್ಯ ಔಷಧಿಗಳು ಲಭ್ಯವಿದೆ ಎಂದು ಡಿಎಚ್ಒ ಡಾಕ್ಟರ್ ಸತೀಶ್ ತಿಳಿಸಿದ್ದಾರೆ. ಈಗ ಕಳೆದ ತಿಂಗಳು ಸುಮಾರು 476 ಪ್ರಕರಣಗಳು ವರದಿಯಾಗಿತ್ತು. ಏಪ್ರಿಲ್ನಲ್ಲಿ ವಾಂತಿ ಭೇದಿ ಪ್ರಕರಣ ವರದಿಯಾಗಿತ್ತು. ಅದರಲ್ಲೂ ಕೂಡ ಏನು ಮದುವೆಗೆ ಅಟೆಂಡ್ ಮಾಡಿದಂಥದ್ರಲ್ಲಿ ಅಂಥವರಲ್ಲಿ ಪ್ರಕರಣಗಳು ವರದಿಯಾಗಿರುವಂಥದ್ದು. ನಾವು ಈಗ ಆಲ್ರೆಡಿ ನಾವು ಜಿಲ್ಲಾದ್ಯಂತ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಎಲ್ಲ ಇಲಾಖೆಯವರು ಕೂಡ ಇನ್ಸ್ಟ್ರಕ್ಷನ್ಸು ಕೂಡ ಕೊಟ್ಟಿದ್ದಾರೆ. ಶುದ್ಧವಾದ ಕುಡಿಯೋ ನೀರನ್ನು ಕೊಡಬೇಕು. ಜೊತೆಗೆ ಏನು ವಾಟರ್ ಸ್ಯಾಂಪಲ್ಸ್, ಏನು ಕುಡಿಯೋ ನೀರಿಂದು ಏನು ಇದೆ ಅದನ್ನು ಎಲ್ಲ ಸೋರ್ಸ್ಗಳನ್ನೂ ಕೂಡ ವಾಟ್ರನ್ನ ಚೆಕ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸು ಕೂಡ ನಾವು ಕೊಟ್ಟಿದ್ದೀವಿ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ. ಈಗ ಅದನ್ನು ಕೂಡ ನಮ್ಮ ಸಿಬ್ಬಂದಿಯವರು ಮಾಡ್ತಾಯಿದ್ದಾರೆ. ಜೊತೆಗೆ ಈಗ ಮಳೆ ಶುರುವಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಏನು ಅಲ್ಲಲ್ಲಿ ನೀರು ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಸೊಳ್ಳೆಗಳ ಪ್ರಮಾಣವೂ ಕೂಡ ಈ ಸಂದರ್ಭದಲ್ಲಿ ಜಾಸ್ತಿ ಆಗ್ತದೆ. ಸೊ ಲಾಸ್ಟ್ ಇಯರ್ ಕೂಡ ನಾವು ನೋಡಿದ್ವಿ, ಡೆಂಗು ಪ್ರಕರಣಗಳು ಅಲ್ಲಲ್ಲೇ ವರದಿಯಾಗಿರುವಂಥದ್ದು ಲಾಸ್ಟ್ ಇಯರ್ ಕೂಡ ಆಗಿತ್ತು. ಈ ವರ್ಷ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನಂತ ಅಂದರೆ, ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಶುಚಿಯಾಗಿಟ್ಕೋಬೇಕು. ಜೊತೆಗೆ ಎಲ್ಲೂ ಕೂಡ ನೀರು ನಿಲ್ದಂಗೆ ನೋಡ್ಕೋಬೇಕು. ಮತ್ತು ವಾರಕ್ಕೊಂದ್ಸರಿ ತಾವು ಕಲೆಕ್ಟ್ ಮಾಡಿ ಇಟ್ಕೊಂಡಿರೋಂಥ ನೀರನ್ನ ವಾರಕ್ಕೆ 2 ಬಾರಿ ಅದನ್ನು ಕ್ಲೀನ್ ಮಾಡಬೇಕು ಅಂತ ವಿನಂತಿ. ಈ ಸೊಳ್ಳೆ ಅಲ್ಲಿ ಉತ್ಪತ್ತಿ ಆಗೋದ್ರಿಂದ ಅದನ್ನು ನಾವು ಕ್ಲೀನ್ ಮಾಡಿ ಶುಚಿಯಾಗಿಟ್ಕೋಬೇಕು ಅಂತ ಸಾರ್ವಜನಿಕರಲ್ಲಿ ಮನೆಯಿಂದ ಕೂಡ ಮಾಡ್ತಾಯಿದ್ವಿ. ಜೊತೆಗೆ ನಮ್ಮ ಸಿಬ್ಬಂದಿಗಳು ಕೂಡ ಏನು ಲಾರ್ವಾ ಸರ್ವೆ ಅಂತ ಮನೆ ಭೇಟಿ ಮಾಡಿ ಈ ಲಾರ್ವಾ, ಏನು ಸೊಳ್ಳೆದು ಲಾರ್ವಾ ಬರುತ್ತೆ ಅದನ್ನು ರಿಮೂವ್ ಮಾಡೋವಂಥದ್ದನ್ನು ಕೂಡ ಮಾಡ್ತಾಯಿದ್ದಾರೆ. ವೈರಲ್ ಫೀವರ್ ಏನು ರೆಗ್ಯುಲರಾಗಿ ಏನು ಫೀವರ್ಸ್ ಬರ್ತಾಯಿದೆ ಅಷ್ಟು ಬರ್ತಾಯಿದೆ, ಎಲ್ಲೂ ಕೂಡ ಹೆಚ್ಚಾಗಿರುವಂಥದ್ದು ನಮಗೆ ಕಂಡು ಬಂದಿಲ್ಲ. ಬಟ್ ವೈರಲ್ ಇನ್ಫೆಕ್ಷನ್ಸು ಈಗ ಮಳೆ ಶುರುವಾಗಿರೋದ್ರಿಂದ ಸ್ವಲ್ಪ ವಾತಾವರಣದಲ್ಲಿ ವ್ಯತ್ಯಾಸ ಆಗೋದ್ರಿಂದ ವೈರಲ್ ಫೀವರ್ಸ್ ಕೂಡ ಬರೋ ಚಾನ್ಸಸ್ ಇದೆ. ಸೊ ಈಗ ಆಲ್ರೆಡಿ ನಾವು ಎಲ್ಲ ಕಡೆ ಅಗತ್ಯ ಔಷಧಿಗಳನ್ನು ಕೂಡ ಈಗ ಆಲ್ರೆಡಿ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಇದೆ. ಆದ್ದರಿಂದ ಸಾರ್ವಜನಿಕರೆಲ್ಲರೂ ಕೂಡ ಈ ಜ್ವರ ಬಂದಂಥ ಪ್ರಕರಣಗಳ ವಾಂತಿ ಭೇದಿ ಆಗಿರ್ಬೋದು, ತಕ್ಷಣ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡಬೇಕು ಅಂತ ವಿನಂತಿಯನ್ನು ಮಾಡಿ.
ಈಗ ಕಾಲರ ನಮ್ಮಲ್ಲಿ ಏನು ಈ ಮದುವೆ ಮಾಡಿದಂಥದ್ರಲ್ಲಿ ಒಬ್ಬರಲ್ಲಿ ವರದಿಯಾಗಿತ್ತು, ಇನ್ನೊಬ್ಬರು ಯಾವುದೋ ಮದುವೆ ಫಂಕ್ಷನ್ಗೆ ಅಟೆಂಡ್ ಮಾಡಿ ಬಂದಂಥವರಲ್ಲೂ ಕೂಡ ವರದಿಯಾಗಿತ್ತು. ಇಬ್ಬರು ಕೂಡ ಚೆನ್ನಾಗಿದ್ದಾರೆ, ಯಾವುದೇ ರೀತಿ ಭಯಪಡುವಂಥ ಅವಶ್ಯಕತೆ ಇಲ್ಲ. ಕಾಲರ ಇಲ್ಲೂ ನಮ್ಮಲ್ಲಿ ಜಿಲ್ಲೆಯಲ್ಲಿ ಕಾಲರಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಶುದ್ಧ ಕುಡಿಯುವ ನೀರು ಸೇವನೆ ಹಾಗೂ ಸ್ವಚ್ಛತೆ ಕಾಪಾಡೋದ್ರಿಂದ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಬಹುದು. ಆರೋಗ್ಯ ಜಾಗೃತಿ ಮೂಡಿಸಿದ ಬಳಿಕ ವಾಂತಿ ಭೇದಿ ಪ್ರಕರಣಗಳು ಹತೋಟಿಗೆ ಬರುತ್ತಿದೆ. ಇತ್ತ ಚಿಕಿತ್ಸೆಗೆ ದಾಖಲಾಗಿದ್ದ ರೋಗಿಗಳು ಗುಣಮುಖರಾಗ್ತಿದ್ದಾರೆ.